ವಿವಿಧ ಕ್ಷೇತ್ರಗಳಲ್ಲಿ ಸಾರ್ವಜನಿಕ ವೇದಿಕೆಗಳಲ್ಲಿ ಕಾಣಿಸಿಕೊಳ್ಳುವ ಮಹಿಳಾ ಕಲಾವಿದರ ಮೇಲೆ ಅನೇಕ ರೀತಿಯಲ್ಲಿ ದೌರ್ಜನ್ಯಗಳು ಕೇಳಿ ಬರುತ್ತಲೇ ಇರುತ್ತವೆ. ಅದರಲ್ಲೂ ಸಿನಿಮಾ ಕ್ಷೇತ್ರಗಳಲ್ಲಿ ಹೇಳೋದೇ ಬೇಡ. ನಟಿಯರು ಪದೇ ಪದೇ ಬೇರೆ ರೀತಿಯಲ್ಲಿ ತೊಂದರೆಗಳನ್ನ ಎದುರಿಸ್ತಾ ಇರ್ತಾರೆ. ಆದ್ರೆ ಎಲ್ಲರೂ ಎಲ್ಲವನ್ನ ಯಾವುದೋ ಕಾರಣಕ್ಕಾಗಿ ಮುಕ್ತವಾಗಿ ಎಲ್ಲಿಯೂ ಕೂಡ ಹೇಳಿಕೊಳ್ಳುವುದಿಲ್ಲ. ಇದೀಗ ಸ್ಯಾಂಡಲ್ವುಡ್ ನಟಿಯರು ಮುಕ್ತವಾಗಿ ತಮ್ಮ ಆಕ್ರೋಶ ಹೊರಹಾಕುತ್ತಿದ್ದಾರೆ. ವಿಶೇಷವಾಗಿ ನಟಿ ರಕ್ಷಿತಾ ಪ್ರೇಮ್ ಹಾಗೂ ಸಪ್ತಮಿ ಗೌಡ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಟಿಯರ ದೇಹದ ಮೇಲೆ ಝೂಮ್ ಮಾಡಿ ವಿಡಿಯೋ ಚಿತ್ರೀಕರಣ ಮಾಡುವ ಯೂಟ್ಯೂಬರ್ಸ್ ವಿರುದ್ಧ ಇದೀಗ ಸ್ಯಾಂಡಲ್ವುಡ್ ತಾರೆಯರು ಕೆರಳಿದ್ದಾರೆ. ಅದರಲ್ಲೂ ನಟಿಯರನ್ನ ಅಸಭ್ಯವಾಗಿ ತೋರಿಸುವ ವಿಚಾರವಾಗಿ ನಟಿ ರಕ್ಷಿತಾ ಪ್ರೇಮ್ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಬೇಸರ ಹೊರಹಾಕಿದ್ದಾರೆ. ಚಿತ್ರರಂಗದಲ್ಲಿರುವ ಮಹಿಳೆಯರಾಗಿ ನಿರಂತರವಾಗಿ ನಡೆಯುತ್ತಿರುವ ಒಂದು ಗಂಭೀರ ಸಮಸ್ಯೆಯನ್ನ ಎದುರಿಸಲು ಒಟ್ಟಾಗಿ ನಿಂತಿದ್ದೇವೆ. ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಮಹಿಳಾ ಕಲಾವಿದರ ವಿಡಿಯೋಗಳು ಮತ್ತು ಫೋಟೋಗಳನ್ನ ಅಸಭ್ಯ ಕೋನಗಳಿಂದ ಚಿತ್ರೀಕರಿಸಿ ತಮ್ಮ ಕಲೆಗಿಂತ ನಮ್ಮ ದೇಹದ ಮೇಲೆ ಅನಾವಶ್ಯಕವಾಗಿ ಝೂಮ್ ಮಾಡಿ ಪ್ರಸಾರ ಮಾಡುವ ಘಟನೆಗಳು ಪುನಃ ಪುನಃ ನಡೆಯುತ್ತಿವೆ ಎಂದು ನಟಿ ರಕ್ಷಿತಾ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸ್ಯಾಂಡಲ್ವುಡ್ನಲ್ಲಿ ನಟಿಯರನ್ನ ಅಸಭ್ಯ ಆಂಗಲ್ನಿಂದ ಫೋಟೋ ಅಥವಾ ವಿಡಿಯೋ ಕ್ಯಾಪ್ಚರ್ ಮಾಡಿ ಪೋಸ್ಟ್ ಮಾಡುವವರ ವಿರುದ್ಧ ನಟಿ ಸಪ್ತಮಿ ಗೌಡ ಅವರು ಇನ್ಸ್ಟಾಗ್ರಾಂನಲ್ಲಿ ಪೋಸ್ಟ್ ಮಾಡಿಕೊಂಡಿದ್ದರು. ಆ ಬೆನ್ನಲ್ಲೇ ನಟಿ ರಮ್ಯಾ, ರಕ್ಷಿತಾ, ಬೃಂದಾ ಆಚಾರ್ಯ, ಆಶಿಕಾ ರಂಗನಾಥ್, ಸಂಜನಾ ಆನಂದ್, ಚೈತ್ರ ಆಚಾರ್, ನಟ ಯುವರಾಜ್ ಕುಮಾರ್ ಸೇರಿದಂತೆ ಅನೇಕರು ಅಂಥವರ ವಿರುದ್ಧ ಪೋಸ್ಟ್ ಹಂಚಿಕೊಂಡರು. ಕಿರಿಕಿರಿ ಅನ್ನೋದು ನನ್ನೊಬ್ಬಳಿಗೆ ಅಂತಲ್ಲ, ಈಗ ಅಷ್ಟು ಜನ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅಂತಂದ್ರೆ ಪ್ರತಿಯೊಬ್ಬರಿಗೂ ಈ ರೀತಿ ಆಗಿದೆ ಅಂತಲೇ ಅಲ್ವಾ. ಪ್ರತಿಯೊಬ್ಬ ನಟಿಯರಿಗೂ ಈ ಅನುಭವ ಆಗಿದೆ. ಹೆದರಿಕೆ ಕೂಡ ಇರುತ್ತೆ, ಏನಪ್ಪಾ ಸುಮ್ನೆ ಆಮೇಲೆ ಏನಾದ್ರೂ ಹಾಕ್ತಾರೆ ಅಂತ. ಆದ್ರೆ ನಾನು ನನ್ನ ಒಂದಷ್ಟು ವಿಡಿಯೋಗಳನ್ನ ನೋಡಿದೆ. ನನಗೆ ಒಬ್ಬಳಿಗೆ ಈ ರೀತಿ ಆಗಿದ್ಯಾ ಅನ್ನೋ ಡೌಟ್ ನಲ್ಲಿ ನನಗೆ ಇಂಡಸ್ಟ್ರಿಯಲ್ಲಿ ಪರಿಚಯ ಇರೋರನ್ನ ಕೇಳೋಣ ಅಂತ ಮೆಸೇಜ್ ಹಾಕಿದ್ದೆ. ಪ್ರತಿಯೊಬ್ಬರು ಕೂಡ ಹೌದು ಈ ರೀತಿ ನಮಗೂ ಆಗಿದೆ ಎಂದ್ರು. ಬೇಕು ಅಂತಲೇ ಏನೋ ಒಂದು ಪ್ರಾಜೆಕ್ಟ್ ಮಾಡ್ತಾರೆ, ಬೇಕು ಬೇಕು ಅಂತ ಝೂಮ್ ಮಾಡ್ತಾರೆ, ಅನಗತ್ಯ ಮಾತನಾಡೋದನ್ನ ವಿಡಿಯೋ ಮಾಡೋದು, ತುಂಬಾ ಇದನ್ನೆಲ್ಲ ಮಾಡಿದ್ದಾರೆ ಎಂದು ಮಾಧ್ಯಮಗಳಿಗೆ ಸಪ್ತಮಿ ಗೌಡ ರಿಯಾಕ್ಟ್ ಮಾಡಿದ್ದಾರೆ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಸ್ಪರ್ಧಿ ಗಿಲ್ಲಿ ನಟ ಅವರು ಸಾಕಷ್ಟು ಗಮನ ಸೆಳೆಯುತ್ತಿದ್ದಾರೆ. ಅವರು ಈ ಮೊದಲು ಪ್ರಾಪರ್ಟಿ ಕಾಮಿಡಿ ಮೂಲಕ ಗಮನ ಸೆಳೆದರು. ಬಿಗ್ ಬಾಸ್ ಅಲ್ಲಿ ಅವರು ಈ ಬಗ್ಗೆ ಅಷ್ಟಾಗಿ ಮಾತಾಡಿಲ್ಲ. ಪ್ರಾಪರ್ಟಿ ಕಾಮಿಡಿ ಮಾಡಿಯೇ ಇಲ್ಲ ಅಂದ್ರೂ ತಪ್ಪಾಗಲಾರದು. ಈಗ ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಒಂದು ವೈರಲ್ ಆಗಿದೆ. ಈ ವಿಡಿಯೋದಲ್ಲಿ ಪ್ರಾಪರ್ಟಿ ಕಾಮಿಡಿ ಮೊದಲು ಮಾಡಿದವರು ಯಾರು ಎಂಬುದರ ಬಗ್ಗೆ ಹೇಳಲಾಗಿದೆ. ಬಿಗ್ ಬಾಸ್ಗಿಂತ ಮೊದಲು ಗಿಲ್ಲಿ ನಟ ಅವರು ಪ್ರಾಪರ್ಟಿ ಕಾಮಿಡಿ ಮಾಡ್ತಿದ್ರು. ಅವರು ಜಿ ಕನ್ನಡ ವೇದಿಕೆ ಮೇಲೆ ಅನೇಕ ಬಾರಿ ಪ್ರಾಪರ್ಟಿ ಕಾಮಿಡಿ ಮಾಡಿದ್ದರು. ಪ್ರಾಪರ್ಟಿ ಕಾಮಿಡಿ ಅಂದ್ರೆ ಎರಡು ವಸ್ತುಗಳನ್ನ ಇಟ್ಟುಕೊಂಡು ಅಥವಾ ಎರಡು ಶಬ್ದಗಳನ್ನ ಇಟ್ಟುಕೊಂಡು ಅದಕ್ಕೆ ಹೊಸ ಅರ್ಥವನ್ನ ನೀಡೋದು. ಈ ರೀತಿಯ ಕಾಮಿಡಿಯನ್ನ ಗಿಲ್ಲಿ ಸಾಕಷ್ಟು ಬಾರಿ ಮಾಡಿದ್ದಾರೆ. ಈ ರೀತಿ ಮೊದಲು ಮಾಡಿದ್ದು ವಿಷ್ಣುವರ್ಧನ್ ಅವರು. ವೈರಲ್ ವಿಡಿಯೋದಲ್ಲಿ ಗಿಲ್ಲಿಯ ಪ್ರಾಪರ್ಟಿ ಕಾಮಿಡಿಯನ್ನ ತೋರಿಸಲಾಗಿದೆ. ಅವರಿಗಿಂತ ಮೊದಲು ಈ ರೀತಿ ಕಾಮಿಡಿ ಮಾಡಿದ್ದು ವಿಷ್ಣುವರ್ಧನ್ ಎಂದು ತೋರಿಸಲಾಗಿದೆ. ಸಿನಿಮಾ ಒಂದರಲ್ಲಿ ದೋಸೆ ಹಾಗೂ ಈರುಳ್ಳಿಯನ್ನ ತಂದಿಟ್ಟು ಅದರಲ್ಲಿಯೇ ಅವರು ಪ್ರಾಪರ್ಟಿ ಕಾಮಿಡಿ ಮಾಡಿದ್ದರು. ಈ ವಿಡಿಯೋ ವೈರಲ್ ಆಗಿ ಗಮನ ಸೆಳೆದಿತ್ತು. ಅನೇಕರು ಅದನ್ನ ಒಪ್ಪಿದ್ದಾರೆ. ಈ ಹಿಂದಿನ ಸಿನಿಮಾಗಳಲ್ಲಿ ಪ್ರಾಪರ್ಟಿ ಕಾಮಿಡಿ ಸಾಕಷ್ಟು ಬಳಕೆ ಆಗ್ತಿತ್ತು. ಸತಿ ಸುಲೋಚನಾ ಚಿತ್ರವನ್ನ ರೀಕ್ರಿಯೇಟ್ ಮಾಡಲಾಗ್ತಿದೆ. ಡೈರೆಕ್ಟರ್ ಪಿ ಶೇಷಾದ್ರಿ ಅವರು ಈ ಕೆಲಸ ಮಾಡ್ತಿದ್ದಾರೆ. ಮಾರ್ಚ್ 3, 1934ರಂದು ರಿಲೀಸ್ ಆಗಿದ್ದ ಈ ಚಿತ್ರ ಬಂದು ಈ ಮಾರ್ಚ್ 3, 2026ಕ್ಕೆ 93 ವರ್ಷ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಫಿಲ್ಮ್ ಚೇಂಬರ್ ಅಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೃಜನ್ ಲೋಕೇಶ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಕನ್ನಡದ ಮೊದಲ ಟಾಕಿ ಚಿತ್ರವಾಗಿರೋ ಸತಿ ಸುಲೋಚನಾ ಚಿತ್ರದ ನಾಯಕ ಸುಬ್ಬಯ್ಯ ನಾಯ್ಡು ಹೆಸರಲ್ಲಿ ಒಂದೇ ಒಂದು ಸ್ಮಾರಕ ಇಲ್ಲ, ಯಾವುದೇ ರಸ್ತೆಗೂ ಹೆಸರಿಟ್ಟಿಲ್ಲ ಅನ್ನುವ ನೋವನ್ನ ಹೊರಗೆ ಹಾಕಿದ್ದಾರೆ. ಆದರೆ ನಮ್ಮ ತಂದೆ ಲೋಕೇಶ್ ಅವರು ಒಂದು ಕೆಲಸ ಮಾಡಿ ಹೋಗಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಕೊಡುವ ರಾಜ್ಯ ಪ್ರಶಸ್ತಿ ಒಂದಕ್ಕೆ ಸುಬ್ಬಯ್ಯ ನಾಯ್ಡು ಪ್ರಶಸ್ತಿ ಅಂತ ಹೆಸರಿಟ್ಟಿದ್ದಾರೆ. ಅದು ನಮ್ಮ ತಂದೆಯ ಶತ ಪ್ರಯತ್ನದಿಂದಲೇ ಆಗಿದೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ.
ಪ್ರತಿ ವರ್ಷ ಸತಿ ಸುಲೋಚನಾ ಚಿತ್ರಕ್ಕೆ ಇಷ್ಟು ವರ್ಷ ಆಯ್ತು ಅಷ್ಟು ವರ್ಷ ಆಯ್ತು ಅಂತ ಹೇಳೋದೇ ಆಯ್ತು ಅನ್ನುವ ಬೇಸರವನ್ನ ಸುಬ್ಬಯ್ಯ ನಾಯ್ಡು ಮೊಮ್ಮಗ ನಟ ಸೃಜನ್ ಲೋಕೇಶ್ ಹೇಳಿಕೊಂಡಿದ್ದಾರೆ. ಕಳೆದ ವರ್ಷ ಸೃಜನ್ ಲೋಕೇಶ್ ಒಂದು ಹೊಸ ಯೋಚನೆ ಹಾಕಿಕೊಂಡಿದ್ದರು. ಸತಿ ಸುಲೋಚನಾ ಚಿತ್ರವನ್ನ ರಿಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿಕೊಂಡಿದ್ದರು. ಸತೀಶ್ ಕ್ಯಾಡ್ಬಾಮ್ ಅವರು ಸದಾ ಸುದ್ದಿಯಲ್ಲಿರಲು ಪ್ರಯತ್ನಿಸ್ತಾರೆ. ಒಂದಲ್ಲ ಒಂದು ವಿಷಯದ ಮೂಲಕ ಅವರು ವಿವಾದ ಸೃಷ್ಟಿಸುವ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಇತ್ತೀಚೆಗೆ ಸತೀಶ್ ಅವರು ಮೂತ್ರ ಮಾಡುವ ವಿಡಿಯೋ ಪೋಸ್ಟ್ ಮಾಡಿ ಅದಕ್ಕೆ ದಾದಾ ಯಾರ್ ಗೊತ್ತಾ ಹಾಡನ್ನ ಹಾಕಿದ್ದರು. ಈ ವಿಷಯದಲ್ಲಿ ಸುದೀಪ್ ಅಭಿಮಾನಿಗಳು ಸಿಟ್ಟಾಗಿದ್ದರು. ಸುದೀಪ್ ಆಪ್ತ ಬಳಗದಲ್ಲಿರೋ ರಜತ್ ಹಾಗೂ ಸುದೀಪ್ ಕೂಡ ಸಿಟ್ಟಾಗಿದ್ದರು. ಈಗ ಈ ಬಗ್ಗೆ ಸತೀಶ್ ಅವರು ಸ್ಪಷ್ಟನೆ ನೀಡಿದ್ದಾರೆ. ಜೊತೆಗೆ ಚಾಲೆಂಜ್ ಕೂಡ ಹಾಕಿದ್ದಾರೆ. ಸತೀಶ್ ಅವರು ಕೆಲ ದಿನಗಳ ಹಿಂದೆ ವಿಡಿಯೋ ಪೋಸ್ಟ್ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ಅವರು ಮೂತ್ರ ಮಾಡ್ತಿರೋದು ಕಂಡು ಬಂದಿದೆ. ಇಷ್ಟೇ ಆಗಿದ್ರೆ ಯಾರೂ ಹೆಚ್ಚಾಗಿ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ. ಆದರೆ ಅವರು ಇದಕ್ಕೆ ದಾದಾ ಯಾರ್ ಗೊತ್ತಾ ಹಾಡನ್ನ ಹಾಕಿರೋದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ರಜತ್ ಹಾಗೂ ವಿನಯ್ ಗೌಡ ಅವರು ಇದನ್ನ ಪ್ರಶ್ನೆ ಮಾಡಿದ್ದಾರೆ. ಅವರಿಗೆ ಕ್ಲಾಸ್ ಕೂಡ ತಗೊಂಡಿದ್ದಾರೆ. ಯೂಟ್ಯೂಬ್ ಚಾನೆಲ್ಗೆ ನೀಡಿದ ಸಂದರ್ಶನದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಸತೀಶ್ ಮಾತನಾಡಿದರು. ನಾನು ಮೂತ್ರ ಮಾಡಿದ್ರೂ ಸುದ್ದಿ ಆಗತ್ತೆ ಅಂತ ಹೇಳಿದ್ದೆ. ಅದನ್ನ ತೋರಿಸೋಕೆ ವಿಡಿಯೋ ಮಾಡಿದ್ದು. ಆ ವಿಡಿಯೋಗೆ ಹಾಡು ಹೆಚ್ಚು ಸೂಕ್ತ ಅನ್ನಿಸ್ತಿತ್ತು, ಅದಕ್ಕೆ ಹಾಕಿದೆ ಎಂದು ಅವರು ಹೇಳಿದ್ದಾರೆ. ನಾನು ಕಮೆಂಟ್ಸ್ ನೋಡಿಲ್ಲ, ಹೀಗಾಗಿ ಯಾರು ಏನು ಹೇಳಿದ್ರೋ ಗೊತ್ತಿಲ್ಲ. ನಾನು ಮೀಟರ್ಲೆಸ್ ಆಗಿದ್ರೆ ವಿಡಿಯೋ ತೆಗಿತಿದ್ದೆ. ನಾನು ಮೀಟರ್ ಇರುವವನು, ಹೀಗಾಗಿ ವಿಡಿಯೋನ ಹಾಗೆ ಇಟ್ಟಿದ್ದೇನೆ. ಸಿಎಂ ಬಂದು ಹೇಳಿದ್ರು ವಿಡಿಯೋ ತೆಗೆಯೋದಿಲ್ಲ ಎಂದಿದ್ದಾರೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.